Hi, I am Kaviraj from scoringtarget.com. In today's session, we are going to discuss prose number 2. There is a girl with tracks 3 marks questions and answers for SSLC exam preparation. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು SSLC ವಿದ್ಯಾರ್ಥಿಗಳಿಗಾಗಿ ಪಾಠ ಸಂಖ್ಯೆ 2 ದೇರ್ ಇಸ್ ಎ ಗರ್ಲ್ ಬೈ ದಿ ಟ್ರ್ಯಾಕ್ಸ್ ಈ ಪಾಠದಿಂದ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಅಂದರೆ 3 ಅಂಕದ SA2 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈ PDF ನೋಟ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು SSLC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ಅಪ್ಲೋಡ್ ಮಾಡಿದ್ವಿ, ಅವುಗಳ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ಮೊದಲನೇ ಪ್ರಶ್ನೆ, ವಾಟ್ ಕ್ವಾಲಿಟೀಸ್ ಡು ಯು ಅಪ್ರಿಸಿಯೇಟ್ ಇನ್ ಬಾಲೇಶ್ವರ್? ಸೊ ಬಾಲೇಶ್ವರ್ನ ಯಾವ ಗುಣಲಕ್ಷಣಗಳನ್ನ ನೀವು ಅಪ್ರಿಸಿಯೇಟ್ ಮಾಡ್ತೀರಾ, ನೀವು ಹೊಗಳ್ತೀರಾ ಅಂತ. ಸೊ ನೀವು ಹೊಗಳ್ತಕ್ಕಂಥ ಕ್ಯಾರೆಕ್ಟರ್ ಯಾವುದು, ಬಾಲೇಶ್ವರ್ ಮಿಶ್ರಾ ಇರ್ತಕ್ಕಂಥ ಒಂದು ಸ್ವಭಾವ ಯಾವುದು ಅಂತ ಬರಿಬೇಕು. ಆನ್ಸರ್, ಬಾಲೇಶ್ವರ್ ವಾಸ್ ಕೈಂಡ್, ಕನ್ಸಿಡರೇಟ್ ಆ್ಯಂಡ್ ಹ್ಯಾಡ್ ಹೆಲ್ಪಿಂಗ್ ನೇಚರ್. ಸೊ ಬಾಲೇಶ್ವರ್ ದಯಾಬರಿತನಾಗಿದ್ದ, ಆಮೇಲೆ ಒಂದು ಹೆಲ್ಪಿಂಗ್ ನೇಚರ್ ಇತ್ತು. ಈ ವಾಸ್ ರಿಯಲಿ ನೈಸ್ ಆ್ಯಂಡ್ ಕೇರಿಂಗ್, ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ, ತುಂಬ ಕೇರ್ ಮಾಡ್ತಾ ಇದ್ದ. ಹಿ ಡಿಡೆಂಟ್ ನೋ ದ ಗರ್ಲ್ ಬಟ್ ಹಿ ಸ್ಟಿಲ್ ಜಂಪ್ಡ್ ಫ್ರಮ್ ದ ಟ್ರೈನ್ ಟು ಸೇವ್ ಹರ್. ಆ ಹುಡುಗಿ ಯಾರು ಅಂತ ಆತನಿಗೆ ಗೊತ್ತಿರದೇ ಇದ್ರೂ ಕೂಡ ಮೂವ್ ಆಗ್ತಕ್ಕಂಥ ಟ್ರೈನ್ದಿಂದ ಜಂಪ್ ಮಾಡಿ ಅವಳಿಗೆ ರಕ್ಷಣೆ ಕೊಡಕ್ಕೆ ಹೋಗ್ತಾನೆ. ಇಟ್ ಶೌಡ್ ಹಿ ವಾಸ್ ಬ್ರೇವ್ ಆ್ಯಂಡ್ ಕೇರ್ಡ್ ಅಬೌಟ್ ಪೀಪಲ್ ಹಿ ಡಿಡೆಂಟ್ ಇವನ್ ನೋ. ಅಂದರೆ ಇದರಿಂದ ಗೊತ್ತಾಗ್ತಿ ಆತ ಎಂಥ ಧೈರ್ಯವಂತ ಮತ್ತು ಎಷ್ಟು ಕೇರ್ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ಸೊ ಸೆಕೆಂಡ್ ಕ್ವೆಶನ್, ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ, ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್. ಬಾಲೇಶ್ವರ್ನಿಗೆ ಒಳ್ಳೆಯ ನೆನಪಿನ ಶಕ್ತಿ ಇತ್ತ ಅಂತಕ್ಕಂಥ ಮಾತನ್ನು ಸಮರ್ಥಿಸಿ ಬರೆಯಿರಿ. ಸೊ ಆನ್ಸರ್, ರೋಮಾ ಟೋಲ್ಡ್ ಬಾಲೇಶ್ವರ್ ಹರ್ ಬ್ರದರ್ಸ್ ನೇಮ್ ಆ್ಯಂಡ್ ನಂಬರ್ ಬಟ್ ಹಿ ಕುಡಂಟ್ ರೈಟ್ ಇಟ್ ಡೌನ್. ರೋಮಾ ತನ್ನ ಸಹೋದರನ ಮೊಬೈಲ್ ನಂಬರನ್ನು ಹೇಳ್ತಾಳೆ. ಸೊ ಬಾಲೇಶ್ವರ್ ಬರ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಆತ ಕೇವಲ ಆ ನಂಬರನ್ನು ನೆನಪಿಟ್ಕೋತಾನೆ. However, he remembered it and borrowed the truck driver's phone to call ದಿನೇಶ್. ಸೊ ಅದಕ್ಕೆ ಬಾಲೇಶ್ವರ್ ಮಿಶ್ರಾ ಏನು ಮಾಡ್ತಾನೆ, ರೋಮಾಳ ಒಂದು ಸಹೋದರನಾಗಿರ್ತಕ್ಕಂಥ ದಿನೇಶನಿಗೆ ಕಾಲ್ ಮಾಡೋ ಸಲುವಾಗಿ ಟೆಂಪೋ ಟ್ರಕ್ ಡ್ರೈವರ್ ಹತ್ರ ಮೊಬೈಲನ್ನು ತೆಗೆದುಕೊಂಡು ನಂಬರನ್ನು ಟೈಪ್ ಮಾಡ್ತಾನೆ. ಇವನ್ ವಿತೌಟ್ ರೈಟಿಂಗ್ ಇಟ್ ಡೌನ್, ಬಾಲೇಶ್ವರ್ ವಾಸ್ ಏಬಲ್ ಟು ರಿಕಾಲ್ ಆ್ಯಂಡ್ ಯೂಸ್ ದ ಇನ್ಫಾರ್ಮೇಷನ್ ಟು ಮೇಕ್ ದ ಕಾಲ್. ಸೊ ಈ ಥರ ಬರದೇ ಇಡದೇ ಇದ್ರೂ ಕೂಡ ಆ ಮೊಬೈಲ್ ನಂಬರನ್ನು ನೆನಪಿಟ್ಕೊಂಡು ಆ ಫ್ಯಾಮಿಲಿ ಮೆಂಬರ್ಗೆ ಇನ್ಫಾರ್ಮೇಷನನ್ನು ಕೊಡ್ತಾನೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಬಾಲೇಶ್ವರ್ ಹ್ಯಾಡ್ ಅ ಗುಡ್ ಮೆಮೊರಿ. ಥರ್ಡ್ ಕ್ವೆಶನ್, ಹೌ ಡಿಡ್ ದ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್? ಸೊ ಬಾಲೇಶ್ವರನಿಗೆ ಟ್ರಕ್ ಡ್ರೈವರ್ ಯಾವ ಥರ ಸಹಾಯ ಮಾಡ್ದ? ಆನ್ಸರ್, ದ ಜನರಸ್ ಟೆಂಪೋ ಟ್ರಕ್ ಡ್ರೈವರ್ ಸ್ಟೆಪ್ಡ್ ಅಪ್ ಟು ಏಡ್ ಬಾಲೇಶ್ವರ್ ವಿತೌಟ್ ಹೆಸಿಟೇಷನ್. ಏಡ್ ಅಂದರೆ ಹೆಲ್ಪ್ ಮಾಡೋದು, ಹೆಸಿಟೇಷನ್ ಅಂದರೆ ಹೆದರಿಕೆ. ಸೊ ಬಾಲೇಶ್ವರ್ ಮಿಶ್ರಾ ಸಹಾಯ ಕೇಳಿದಾಗ ಟೆಂಪೋ ಟ್ರಕ್ ಡ್ರೈವರ್ ಯಾವುದೇ ಹೆದರಿಕೆ ಇಲ್ಲದೆ ಅವನಿಗೆ ಸಹಾಯ ಮಾಡೋಕ್ಕೆ ಮುನ್ನುಗ್ತಾನೆ. ಟುಗೆದರ್ ದೇ ಕೇರ್ಡ್ ಲಿಫ್ಟೆಡ್ ರೋಮಾ ಆನ್ ಟು ದ ಬ್ಯಾಕ್ ಆಫ್ ದಿ ಟ್ರಕ್. ಆಮೇಲೆ ರೋಮಾಳನ್ನು ಹೊತ್ಕೊಂಡು ಟ್ರಕ್ನ ಹಿಂದ್ಗಡೆ ಹಾಕ್ತಾರೆ. ವಿದಿನ್ ಕಂಪ್ಯಾಷನ್ ಡ್ರೈವಿಂಗ್ ದೆಮ್ ಫಾರ್ವರ್ಡ್, ದ ಡ್ರೈವರ್ ಸ್ವಿಫ್ಟ್ಲಿ ಟ್ರಾನ್ಸ್ಪೋರ್ಟೆಡ್ ದೆಮ್ ಟು ದಿ ಹಾಸ್ಪಿಟಲ್. ಈ ಥರ ಆ ಡ್ರೈವರ್ ಏನು ಮಾಡ್ತಾನೆ, ಅವಳಿಗೆ ಆಸ್ಪತ್ರೆಗೆ ಒಯ್ಯಲಿಕ್ಕೆ ಸಹಾಯ ಮಾಡ್ತಾನೆ. ದೇರ್ ಕೊಲಾಬೊರೇಟಿವ್ ಎಫರ್ಟ್ ಎಕ್ಸಂಪ್ಲೈಫೈ ದ ಸ್ಟ್ರೆಂತ್ ಆಫ್ ಹ್ಯೂಮನ್ ಕೈಂಡ್ನೆಸ್ ಇನ್ ಟೈಮ್ಸ್ ಆಫ್ ನೀಡ್. ಸೊ ಇವರು ಮಾಡಿದಂಥ ಸಹಾಯ ಮಾನವ ಕುಲದ ಒಂದು ದಯಾಭರಿತ ಗುಣಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಅವಳನ್ನು ಟ್ರಕ್ಕಲ್ಲಿ ಕೂತ್ಕೊಂಡು ಆಸ್ಪತ್ರೆಗೆ ಒಯ್ಯಲಿಕ್ಕೆ ಸಹಾಯ ಮಾಡ್ದ, ಜೊತೆಗೆ ಮೊಬೈಲ್ ಕೂಡ ಕೊಡ್ತಾನೆ. ಫೋರ್ತ್ ಒನ್, ವಾಟ್ ಹ್ಯಾಪನ್ ಟು ಬಾಲೇಶ್ವರ್ ಆ್ಯಸ್ ಹಿ ಜಂಪ್ಡ್ ಆಫ್ ದ ಸ್ಟಿಲ್ ಮೂವಿಂಗ್ ಟ್ರೈನ್? ಸೊ ಇನ್ನೂ ಚಲಿಸ್ತಕ್ಕಂಥ ಟ್ರೈನ್ದಿಂದ ಬಾಲೇಶ್ವರ್ ಜಂಪ್ ಮಾಡಿದಾಗ ಆತನಿಗೆ ಏನಾಯಿತು? ಆನ್ಸರ್, ವೆನ್ ಬಾಲೇಶ್ವರ್ ಜಂಪ್ಡ್ ಆಫ್ ದ ಮೂವಿಂಗ್ ಟ್ರೈನ್ ಹಿ ಹರ್ಟ್ ಹಿಸ್ ಆ್ಯಂಕಲ್. ಆ್ಯಂಕಲ್ ಅಂದರೆ ಪಾದದ ಕೀಲು. ಸೊ ಬಾಲೇಶ್ವರ್ ಮಿಶ್ರಾ ಟ್ರೈನ್ದಿಂದ ಜಂಪ್ ಮಾಡಿದಾಗ ಆತನ ಪಾದದ ಕೀಲುಗಳಿಗೆ ಸ್ವಲ್ಪ ಪೇನ್ ಆಗುತ್ತೆ. ಇಸ್ ಅ ಸ್ಲಿಪ್ಪರ್ ಇವನ್ ಟೋರ್ ಅ ಬಿಟ್. ಆತನ ಸ್ಲಿಪ್ಪರ್ ಕೂಡ ಸ್ವಲ್ಪ ಕಟ್ಟಾಗುತ್ತೆ. ಶೋಯಿಂಗ್ ಹೌ ಹಾರ್ಡ್ ಹಿ ಫೆಲ್ ಬಟ್ ಹಿ ಡಿಡೆಂಟ್ ಲೆಟ್ ದ ಪೇನ್ ಸ್ಟಾಪ್ ದೆಮ್. ಅಷ್ಟು ಪೇನ್ ಆದರೂ ಕೂಡ ಆತ ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ. ಹಿ ಕೆಪ್ಟ್ ಗೋಯಿಂಗ್ ಟು ಫೈಂಡ್ ದ ಗರ್ಲ್ ಹೂ ಹ್ಯಾಡ್ ಫಾಲನ್. ಅಲ್ಲಿಂದ ಜಂಪ್ ಮಾಡಿ ಆ ಹುಡುಗಿಯನ್ನು ಹುಡುಕೋಕ್ಕೆ ಹೋಗ್ತಾನೆ. ಡಿಸ್ಪೈಟ್ ದ ಪೇನ್ ಹಿ ಕಂಟಿನ್ಯೂಡ್ ಸರ್ಚಿಂಗ್ ಫಾರ್ ದ ಫಾಲನ್ ಗರ್ಲ್. ಅಷ್ಟು ಪೇನ್ ಆಗ್ತಾ ಇದ್ರು ಕೂಡ ಆ ಹುಡುಗಿಯನ್ನು ಹುಡ್ಕೊಂಡು ನಡ್ತಾ ಹೋಗ್ತಾನೆ. ಹಿಸ್ ಡಿಟರ್ಮಿನೇಷನ್ ಔಟ್ವೇಟೆಡ್ ದ
discomfort he felt, Baleshwar's bravery shown through his selfless action. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 5ನೇ ಪ್ರಶ್ನೆ. ವೈ ಡಿಡ್ ಬಾಲೇಶ್ವರ್ ವಾಂಟ್ ಟು ಥ್ಯಾಂಕ್ ದ ಟ್ರಕ್ ಡ್ರೈವರ್? ಬಾಲೇಶ್ವರ್ ಟೆಂಪೋ ಟ್ರಕ್ ಡ್ರೈವರ್ಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕಂತ ಬಯಸ್ತಾನೆ? ಆನ್ಸರ್. ಆಸ್ ಬಾಲೇಶ್ವರ್ ಸ್ಟುಡ್ ಆನ್ ದ ರೋಡ್ ಹೋಲ್ಡಿಂಗ್ ದ ಬ್ಲೀಡಿಂಗ್ ಗರ್ಲ್ ಇನ್ ಹಿಸ್ ಆರ್ಮ್ಸ್, ನೋ ಒನ್ ಹೆಲ್ಪ್ಡ್ ಹಿಮ್ ಟು ಟೇಕ್ ಹರ್ ಟು ದ ಹಾಸ್ಪಿಟಲ್. ಸೊ ರಕ್ತಸ್ರಾವದಿಂದ ಬರತಕ್ಕಂಥ ಹುಡುಗಿಯನ್ನು ಹೊತ್ಕೊಂಡು ರಸ್ತೆ ಪಕ್ಕದಲ್ಲೇ ನಿಂತು ಬಾಲೇಶ್ವರ ಹಲವಾರು ಗಾಡಿಗಳನ್ನ ವೆಹಿಕಲ್ಸ್ಗಳನ್ನ ಆಸ್ಪತ್ರೆಗೆ ಒಯ್ಯಲಿಕ್ಕೆ ಸಹಾಯ ಮಾಡಿ ಅಂತ ಕೇಳ್ತಾನೆ. ಬಟ್ ಯಾರು ಕೂಡ ಸಹಾಯ ಮಾಡೋಕ್ಕೆ ಬರೋದಿಲ್ಲ. ಜಸ್ಟ್ ವೆನ್ ಹಿ ಹ್ಯಾಡ್ ಬಿಗನ್ ಟು ಲಾಸ್ ಹೋಪ್, ಅ ಟೆಂಪೋ ಟ್ರಕ್ pulled over and its driver, a middle-aged man who spoke Gujarati, stepped out and helped Baleshwar to take her to the hospital. ಸೊ ಇನ್ನೇನು ಬಾಲೇಶ್ವರ್ ಮಿಶ್ರಾ ಕಾಯ್ದು ಸುಸ್ತಾದಾಗ ಟೆಂಪೋ ಟ್ರಕ್ ಡ್ರೈವರ್ ಬರ್ತಾನೆ. ಆತ ಮಧ್ಯವಯಸ್ಕ ವ್ಯಕ್ತಿಯಾಗಿದ್ದು ಗುಜರಾತಿ ಭಾಷೆಯನ್ನು ಮಾತಾಡ್ತಾನೆ. ಆತ ಬಂದು ಬಾಲೇಶ್ವರ್ನಿಗೆ ಸಹಾಯ ಮಾಡ್ತಾನೆ. ಬಟ್ ಬಿಫೋರ್ ಬಾಲೇಶ್ವರ್ ಕುಡ್ ಥ್ಯಾಂಕ್ ಹಿಮ್ ಫಾರ್ ದ ನೋಬಲ್ ಡೀಡ್, ದ ಮ್ಯಾನ್ ಹ್ಯಾಡ್ ಡಿಸಪಿಯರ್ಡ್ ಹ್ಯಾವಿಂಗ್ ಡನ್ ಹಿಸ್ ಡ್ಯೂಟಿ. ಸೊ ಈ ಥರ ಆ ರೋಮಳನ್ನು ಆಸ್ಪತ್ರೆಗೆ ಒಯ್ಯಲಿಕ್ಕೆ ಆ ಟೆಂಪೋ ಟ್ರಕ್ ಡ್ರೈವರ್ ಸಹಾಯ ಮಾಡ್ತಾನೆ. ಬಟ್ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್, ದುಡ್ಡಾಗಲಿ ಸಹಾಯ ಆಗಲಿ ಆತ ನಿರೀಕ್ಷೆ ಮಾಡದೆ ಹೆಲ್ಪ್ ಮಾಡಿ ಹೋಗಿಬಿಡ್ತಾನೆ. ಸೊ ಹೀಗಾಗಿ ಬಾಲೇಶ್ವರ್ ಮಿಶ್ರಾ ಆತನಿಗೆ ಥ್ಯಾಂಕ್ಸ್ ಹೇಳಬೇಕಾಗಿತ್ತು ಅಂತ ಬಯಸ್ತಾನೆ. ಕ್ವೆಶ್ಚನ್ ನಂಬರ್ 6. ಹೌ ಆರ್ ವೈ ಹ್ಯಾಡ್ ರೋಮಾ ಫಾಲನ್ ಬೈ ದಿ ಟ್ರ್ಯಾಕ್ಸ್? ರೋಮಾ ರೈಲ್ವೆ ಹಳಿಯ ಪಕ್ಕದಲ್ಲಿ ಯಾಕೆ ಬಿದ್ದುಕೊಂಡಿದ್ದಳು ಅಥವಾ ಹೇಗೆ ಬಿದ್ದುಕೊಂಡಿದ್ದಳು? ಎರಡು ಥರ ನಿಮಗೆ ಪ್ರಶ್ನೆ ಕೇಳ್ಬೋದು. ಆನ್ಸರ್. ರೋಮಾ ಮ್ಯಾನೇಜ್ ಟು ಸ್ಕ್ವೀಜ್ ಹರ್ಸೆಲ್ಫ್ ಇನ್ ಟು ದಿ ಕ್ರೌಡೆಡ್ ಲೇಡೀಸ್ ಕಂಪಾರ್ಟ್ಮೆಂಟ್ ಆಫ್ a Mumbai local train and trying to settle into a corner near the toll. ಸೊ ಮುಂಬೈನ ಲೋಕಲ್ ಟ್ರೈನಲ್ಲಿ ರೋಮಾ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ರೈಲ್ವೆಯ ಒಂದು ಬೋಗಿ ಕಂಪಾರ್ಟ್ಮೆಂಟ್ ಏನಿರುತ್ತೆ ತುಂಬ ರಶ್ ಆಗಿರುತ್ತೆ. ಆ ಹೆಣ್ಣು ಮಕ್ಕಳ ಮಧ್ಯೆಯಲ್ಲಿ ನಿಂತ್ಕೊಳ್ತಕ್ಕಂಥ ಪ್ರಯತ್ನವನ್ನು, ಬಾಗಿಲ ಕಾರ್ನರಲ್ಲಿ ನಿಂತ್ಕೊಳ್ತಕ್ಕಂಥ ಪ್ರಯತ್ನವನ್ನು ರೋಮಾ ಮಾಡ್ತಾಳೆ. ಸಡನ್ಲಿ ಸಿ ಗಾಟ್ ಪುಶ್ಡ್, ಲಾಸ್ಟ್ ಹರ್ ಫುಟ್ ಹೋಲ್ಡ್ ಆ್ಯಂಡ್ ವಾಸ್ ಥ್ರೋನ್ ಔಟ್ ಆಫ್ ದ ಕೋಚ್. ಸೊ ಸಡನ್ಲಿ ಏನಾಗುತ್ತೆ, ಅವಳು ಬ್ಯಾಲೆನ್ಸ್ ತಪ್ಪುತ್ತೆ, ಕಾಲು ಜಾರಿ ರೈಲ್ವೆ ಹಳಿದಿಂದ ಬೀಳ್ತಾಳೆ. 7ನೇ ಪ್ರಶ್ನೆ. ಹೂ ವಾಲಂಟಿಯರ್ಡ್ ಟು ಹೆಲ್ಪ್ ಬಾಲೇಶ್ವರ್? ಹೌ ಡಿಡ್ ಹಿ ಹೆಲ್ಪ್ ಹಿಮ್? ಬಾಲೇಶ್ವರ್ನಿಗೆ ಸಹಾಯ ಮಾಡಿದಲು ಯಾರು ಬಂದರು ಮತ್ತು ಹೇಗೆ ಸಹಾಯ ಮಾಡಿದರು ಅಂತ. ಅ ಟೆಂಪೋ ಟ್ರಕ್ ಡ್ರೈವರ್ ಸ್ಟೆಪ್ಡ್ ವೆನ್ ಹಿ ಸಾ ಬಾಲೇಶ್ವರ್ ಸ್ಟ್ಯಾಂಡಿಂಗ್ ಬೈ ದಿ ರೋಡ್ ಹೋಲ್ಡಿಂಗ್ ದ ಇಂಜೂರ್ಡ್ ಗರ್ಲ್ ಇನ್ ಹಿಸ್ ಆರ್ಮ್ಸ್. ಸೊ ಬಾಲೇಶ್ವರ್ ಮಿಶ್ರಾಗೆ ಸಹಾಯ ಮಾಡಲು ಯಾರು ಬರ್ತಾರಂದರೆ ಟೆಂಪೋ ಟ್ರಕ್ ಡ್ರೈವರ್. ಹಿ ಹೆಲ್ಪ್ಡ್ ಬಾಲೇಶ್ವರ್ ಟು ಲೇ ದ ಗರ್ಲ್ ಡೌನ್ ಇನ್ ದ ಬ್ಯಾಕ್ ಆಫ್ ಹಿಸ್ ಟ್ರಕ್ ಆ್ಯಂಡ್ ಟೋ ದೆಮ್ ಟು ಅ ಸ್ಮಾಲ್ ಹಾಸ್ಪಿಟಲ್. ಆನಂತರ ಹುಡುಗಿನ ಟ್ರಕ್ ಹಿಂದ್ಗಡೆ ಹಾಕ್ಕೊಂಡು ಆಸ್ಪತ್ರೆಗೆ ಒಯ್ಯಲಿಕ್ಕೆ ಸಹಾಯ ಮಾಡ್ತಾನೆ. ಬಟ್ ಇಟ್ ಲ್ಯಾಕ್ಡ್ ದ ಫೆಸಿಲಿಟೀಸ್. ಸೊ ಮೊದಲು ಅವರು ಚಿಕ್ಕ ಆಸ್ಪತ್ರೆಗೆ ಹೋಗ್ತಾರೆ, ಅಲ್ಲಿ ಒಂದು ಸೌಲಭ್ಯಗಳ ಕೊರತೆ ಇರುತ್ತೆ. ಸೊ ಹಿ ಡ್ರೋ ದೆಮ್ ಟು ಅಬಿಕರ್ ಹಾಸ್ಪಿಟಲ್ ವೇರ್ ಸಿ ಕುಡ್ ಬಿ ಟ್ರೀಟೆಡ್ ವೆಲ್. ಆ ನಂತರ ಮತ್ತೆ ಅವಳನ್ನು ದೊಡ್ಡ ಆಸ್ಪತ್ರೆಗೆ ಒಯ್ಯಲಿಕ್ಕೆ ಟೆಂಪೋ ಟ್ರಕ್ ಡ್ರೈವರ್ ಸಹಾಯ ಮಾಡ್ತಾನೆ. ಸೊ 8ನೇ ಪ್ರಶ್ನೆ. ಹೌ ಡಿಡ್ ದ ಡಾಕ್ಟರ್ಸ್ ಎಟ್ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ರೀಟ್ ರೋಮಾ? ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರು ರೋಮಾಳಿಗೆ ಯಾವ ಥರ ಉಪಚಾರವನ್ನು, ಟ್ರೀಟ್ಮೆಂಟನ್ನು ಕೊಟ್ಟರು? ಆನ್ಸರ್. ದ ಮೆಡಿಕಲ್ ಡೈರೆಕ್ಟರ್ ಆಫ್ ದಿ ಹಾಸ್ಪಿಟಲ್ saw the extent of Roma's injuries and immediately admitted her to the ICU without any paperwork. ಸೊ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕರು ಆಗಿರ್ತಕ್ಕಂಥ ಅನಿಲ್ ಅಗರ್ವಾಲ್ ಅವರು ಏನು ಮಾಡ್ತಾರೆ, ಆ ಹುಡುಗಿಯ ಒಂದು ಸೀರಿಯಸ್ ಕಂಡೀಷನನ್ನು ನೋಡಿ ಅವಳಿಗೆ ಯಾವುದೇ ಒಂದು ಪೇಪರ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡದೆ ನೇರವಾಗಿ ICUಗೆ ಅಂದರೆ ತುರ್ತು ಚಿಕಿತ್ಸಾ ಘಟಕಕ್ಕೆ ಅಡ್ಮಿಟ್ ಮಾಡ್ತಾರೆ. X-rays were taken and the doctors found that she needed surgery. ಆಮೇಲೆ ಅವಳ ಒಂದು ಎಕ್ಸ್ರೇಯನ್ನು ತೆಗಿತಾರೆ. ಅವಳಿಗೆ ಇಮಿಡಿಯೇಟಾಗಿ ಸರ್ಜರಿ ಮಾಡಬೇಕು ಅಂತ ಗೊತ್ತಾಗುತ್ತೆ. She was taken care of very well and recovered soon. ಅವಳಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆಯನ್ನು ಕೊಟ್ಟು ಅವಳ ಬೇಗ ಗುಣಮುಖಳಾಗ್ತಾಳೆ. ಸೊ ಕ್ವೆಶ್ಚನ್ ನಂಬರ್ 9. Why did Baleshwar revisit the spot where Roma had fallen? ಸೊ ರೋಮಾ ಬಿದ್ದಂಥ ಸ್ಥಳಕ್ಕೆ ಬಾಲೇಶ್ವರ್ ಮಿಶ್ರಾ ಪುನಃ ಭೇಟಿ ಕೊಡ್ತಾನೆ, ರೀವಿಸಿಟ್ ಮಾಡ್ತಾನೆ. ಯಾಕೆ? ಆನ್ಸರ್.
Roma's brother Dinesh had told him that her cell phone and handbag were missing. ಸೊ ಬಾಲೇಶ್ವರ್ ಮಿಶ್ರಾಗೆ ರೋಮಾಳ ಸಹೋದರನಾಗಿರ್ತಕ್ಕಂಥ ದಿನೇಶ್ ಹೇಳ್ತಾನೆ, ನನ್ನ ಸಹೋದರಿಯ ಒಂದು ಮೊಬೈಲ್ ಫೋನ್ ಮತ್ತು ಹ್ಯಾಂಡ್ ಬ್ಯಾಗ್ ಮಿಸ್ ಆಗಿದೆ ಅಂತ. ಸೊ ಬಾಲೇಶ್ವರ್ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್. ಸೊ ಮೊಬೈಲ್ ಮತ್ತು ಬ್ಯಾಗನ್ನು ಹುಡುಕೋ ಸಲುವಾಗಿ ಬಾಲೇಶ್ವರ್ ಏನು ಮಾಡ್ತಾನೆ, ಅವಳು ಬಿದ್ದಂಥ ಸ್ಥಳಕ್ಕೆ ಮತ್ತೆ ಭೇಟಿ ಕೊಡ್ತಾನೆ. ವಿತ್ ದ ಹೆಲ್ಪ್ ಆಫ್ ಅ ರೈಲ್ವೆ ಎಂಪ್ಲಾಯಿ he was able to recover some of the belongings. ಆ ನಂತರ ಅಲ್ಲಿ ಹೋದ ನಂತರ ರೈಲ್ವೆ ಸಿಬ್ಬಂದಿಯವರು ಆ ವಸ್ತುಗಳನ್ನು ಕೊಡೋಕ್ಕೆ ಸಹಾಯ ಮಾಡ್ತಾರೆ. ಸೊ 10ನೇ ಪ್ರಶ್ನೆ, ಆಫ್ಟರ್ ರೋಮಾಸ್ ರಿಕವರಿ ವಾಟ್ ಡಿಡ್ ಸಿ ಸೇ ಅಬೌಟ್ ಬಾಲೇಶ್ವರ್. ಸೊ ರೋಮಾಳ ತನ್ನ ಎಲ್ಲ ಒಂದು ಕಾಯಿಲೆಗಳನ್ನ ವಾಸಿಯಾದ ನಂತರ ಬಾಲೇಶ್ವರ್ ಮಿಶ್ರನ ಬಗ್ಗೆ ಯಾವ ಥರ ಹೇಳ್ತಾಳೆ, ಯಾವ ಅಭಿಪ್ರಾಯನ ವ್ಯಕ್ತಪಡಿಸ್ತಾಳೆ ಅಂತ ಹೇಳಬೇಕು. ಆನ್ಸರ್, Roma was amazed to hear about the manner in which she had been rescued. ಸೊ ರೋಮಾ ತಾನು ಅಪಾಯದಿಂದ ಪಾರಾಗಿ ಜೀವ ಉಳಿಸಿಕೊಂಡಿದ್ದನ್ನು ನೆನೆಸ್ಕೊಂಡು ತುಂಬ ಆಶ್ಚರ್ಯಪಡ್ತಾಳೆ. She wondered how a stranger could jump off a train and risk his life for her. ಅವಳಿಗೆ ತುಂಬ ಆಶ್ಚರ್ಯ ಅನಿಸುತ್ತೆ. ಒಬ್ಬ ಅಪರಿಚಿತ ವ್ಯಕ್ತಿ, ನಾನು ಯಾರು ಏನು ಅಂತ ಗೊತ್ತಿಲ್ಲ, ಆದರೂ ಕೂಡ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಚರ್ಸ್ತಕ್ಕಂಥ ಟ್ರೈನಿಂದ ಜಂಪ್ ಮಾಡಿ ನನಗೆ ಸಹಾಯ ಮಾಡ್ದಲ್ಲ, ಅದು ನಂಬಕ್ಕಾಗಲಿಲ್ಲ ಅಂತ ಹೇಳ್ತಾಳೆ. She could not imagine what would have happened to her if ಬಾಲೇಶ್ವರ್ had not been there. ಒಂದು ವೇಳೆ ಬಾಲೇಶ್ವರ್ ಮಿಶ್ರಾ ನನಗೆ ಸಹಾಯ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಂದರೆ ನನಗೇನಾಗ್ತಿತ್ತು ಅಂತ ಅವಳು ಕಲ್ಪನೆ ಕೂಡ ಮಾಡೋಕ್ಕಾಗ್ತಾ ಇಲ್ಲ. She felt that she could never repay him for what he had done. ಸೊ ಆತ ಮಾಡಿದಂಥ ಸಹಾಯಕ್ಕೆ ಋಣ ಮುಟ್ಸೋಕೆ ಆಗೋದಿಲ್ಲ ಅಂತ ತನ್ನ ಅಭಿಪ್ರಾಯವನ್ನು ರೋಮಾ ವ್ಯಕ್ತಪಡಿಸ್ತಾಳೆ. 11ನೇ ಪ್ರಶ್ನೆ, ಎಕ್ಸ್ಪ್ಲೈನ್ ಹೌ ರೋಮಾ ತಲ್ರೇಜಾ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ರೋಮಾ ತಲ್ರೇಜಾರ್ಗೆ ಆಕ್ಸಿಡೆಂಟ್ ಯಾವ ಥರ ಆಯಿತು, ಆ ಒಂದು ಘಟನೆ ಯಾವ ಥರ ಸಂಭವಿಸಿತು ಅನ್ನೋದ್ರ ಬಗ್ಗೆ ಬರೀಬೇಕು. ಸೊ ಆನ್ಸರ್, ರೋಮಾ ವಾಸ್ ರಿಟರ್ನಿಂಗ್ ಹೋಮ್. ಸಿ ಬೋರ್ಡ್ ದ ಟ್ರೈನ್ ಅಟ್ ದ ಮುಂಬೈ ಸಬರ್ಬನ್ ರೈಲ್ವೆ ಸ್ಟೇಷನ್. ಸೊ ರೋಮಾ ತನ್ನ ಡ್ಯೂಟಿಯನ್ನು ಮುಗಿಸ್ಕೊಂಡು ವಾಪಸ್ ಜರ್ನಿ ಮಾಡ್ತಾ ಇದ್ದಳು. ಸೊ ಮುಂಬೈನ ಒಂದು ಸಬರ್ಬನ್ ರೈಲ್ವೆ ಸ್ಟೇಷನ್ ಅಂತಕ್ಕಂಥ ಟ್ರೈನನ್ನು ಹತ್ಕೋತಾಳೆ. ಸಿ ಮ್ಯಾನೇಜ್ ಟು ಸ್ವಿಚ್ ಹರ್ ಸೆಲ್ಫ್ ಇಂಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್. ಸೊ ಲೇಡೀಸ್ ಕಂಪಾರ್ಟ್ಮೆಂಟ್, ರೈಲ್ವೆ ಬೋಗಿಯಲ್ಲಿರ್ತಕ್ಕಂಥ ಲೇಡೀಸ್ ಕಂಪಾರ್ಟ್ಮೆಂಟಲ್ಲಿ ಅಲ್ಲಿ ಒಳಗಡೆ ಹೋಗಿ ನಿಂತ್ಕೋತಕ್ಕಂಥ ಆ ಒಂದು ಪ್ರಯತ್ನವನ್ನು ಮಾಡ್ತಾಳೆ. ಸಿ ಟ್ರೈ ಟು ಸೆಟಲ್ ಇಂಟು ಅ ಕಾರ್ನರ್ ನಿಯರ್ ದ ಡೋರ್. ಸೊ ಟ್ರೈನ್ ತುಂಬ ರಶ್ ಇರೋದ್ರಿಂದ ಡೋರ್ ಪಕ್ಕದಲ್ಲಿ ನಿಂತ್ಕೋತಾಳೆ. The train hurtled ahead and Roma was jammed between other women. ಸೊ ಟ್ರೈನ್ ಸ್ಟಾರ್ಟ್ ಆಯಿತು, ತುಂಬ ರಶ್ ಆಗಿತ್ತು, ಹೆಣ್ಣುಮಕ್ಕಳ ಮಧ್ಯೆ ರೋಮಾ ಜಾಮ್ ಆಗಿಬಿಟ್ಟಿದ್ದಳು. She got pushed and lost her tenuous foothold and panicked. ಆ ನಂತರ ರೋಮಾ ಕಾಲು ಜಾರಿ ಟ್ರೈನಿಂದ ಬೀಳ್ತಾಳೆ. Roma was thrown out of the coach. She fell on the tracks bleeding all alone. ಸೊ ರೈಲ್ವೆ ಹಳಿ ಪಕ್ಕದಲ್ಲಿ ಬಿತ್ಕೋತಾಳೆ, ಅಲ್ಲಿ ಅವರಿಗೆ ರಕ್ತಸ್ರಾವ ಆಗ್ತಾ ಇರುತ್ತೆ. 12ನೇ ಪ್ರಶ್ನೆ, ಡಿಸ್ಕ್ರೈಬ್ ಬ್ರೀಫ್ಲಿ ಹೌ ಅ ಸ್ಟ್ರೇಂಜರ್ ಬಾಲೇಶ್ವರ್ ರಿಸ್ಕ್ ಇಸ್ ಲೈಫ್ ಫಾರ್ ರೋಮಾ ತಲ್ರೇಜಾ. ಸೊ ರೋಮಾ ತಲ್ರೇಜಾಗೆ ಸಲುವಾಗಿ ಬಾಲೇಶ್ವರ್ ತನ್ನ ಪ್ರಾಣಕ್ಕೆ ಅಪಾಯ ಮಾಡಿ ಯಾವ ಥರ ಅವಳನ್ನು ಸಹಾಯ ಮಾಡ್ತಾನೆ ಅನ್ನೋದ್ರ ಬಗ್ಗೆ ವರ್ಣಿಸಿ ಬರೆಯಿರಿ ಅಂತ. ಸೊ ಆನ್ಸರ್ ನೋಡೋಣ. ಬಾಲೇಶ್ವರ್ ಸಾ ರೋಮಾ ಹರ್ಟ್ ಆ್ಯಂಡ್ ಅಲೋನ್ ಆನ್ ದ ಟ್ರೈನ್ ಟ್ರ್ಯಾಕ್ಸ್ ಬಟ್ ನೋ ಒನ್ ಎಲ್ಸ್ ವುಡ್ ಹೆಲ್ಪ್. ಸೊ ಬಾಲೇಶ್ವರ್ ನೋಡ್ತಾನೆ ರೋಮಾ ಟ್ರೈನಿಂದ ಬೀಳ್ತಾಳೆ, ಅವಳಿಗೆ ಸಹಾಯ ಮಾಡೋಕ್ಕೆ ಯಾರು ಕೂಡ ಬರ್ತಾ ಇರಲಿಲ್ಲ. ಹಿ ಜಂಪ್ಡ್ ಆಫ್ ದ ಮೂವಿಂಗ್ ಟ್ರೈನ್ ಟು ಸೇವ್ ಹರ್. ಸೊ ಚಲಿಸ್ತಕ್ಕಂಥ ಟ್ರೈನಿಂದ ಜಂಪ್ ಮಾಡಿ ಅವಳಿಗೆ ಸಹಾಯ ಮಾಡೋಕ್ಕೆ ಮುನ್ನುಗ್ತಾನೆ. ಕ್ಯಾರಿಂಗ್ ಹರ್ ಇನ್ ಆರ್ಮ್ಸ್ ಹಿ ಫೌಂಡ್ ಹೆಲ್ಪ್ ಫ್ರಮ್ ಅ ಟ್ರಕ್ ಡ್ರೈವರ್. ಆಮೇಲೆ ಅವಳನ್ನು ಹೊತ್ಕೊಂಡು ರಸ್ತೆ ಪಕ್ಕದಲ್ಲಿ ಹೋಗಿ ಟೆಂಪೋ ಟ್ರಕ್ ಡ್ರೈವರ್ನ ರಿಕ್ವೆಸ್ಟ್ ಮಾಡಿಕೊಂಡು ಆಸ್ಪತ್ರೆಗೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೆ. ದಿ ಟುಕ್ ಹರ್ ಟು ದ ಹಾಸ್ಪಿಟಲ್. ಥ್ಯಾಂಕ್ಸ್ ಟು ಬಾಲೇಶ್ವರಸ್ ಬ್ರೇವರಿ ರೋಮಾ ಗಾಟ್ ದ ಮೆಡಿಕಲ್ ಅಟೆನ್ಷನ್ ಶಿ ನೀಡೆಡ್ ಆ್ಯಂಡ್ ಸರ್ವೈವ್ಡ್. ಆ ನಂತರ ಅವಳು ಆಸ್ಪತ್ರೆಗೆ ದಾಖಲಾಗಿ ಅಲ್ಲಿಂದ ವಾಸಿಯಾಗ್ತಾಳೆ. ಸೊ 13ನೇ ಪ್ರಶ್ನೆ, ವೈ ವೇರ್ ದ ಪೀಪಲ್ ಆಫ್ ಮುಂಬೈ ಅಫ್ರೇಡ್ ಟು ಹೆಲ್ಪ್ ರೋಮಾ. ರೋಮಾಗೆ ಸಹಾಯ ಮಾಡಲು ಮುಂಬೈ ಜನ ಯಾಕೆ ಹೆದರ್ತಾ ಇದ್ರು, ಯಾಕೆ ಅವರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ? ಆನ್ಸರ್, ಬಾಲೇಶ್ವರ್ ಬಿಲೀವ್ಡ್ ದ್ಯಾಟ್ ದ ಪೀಪಲ್ ಆಫ್ ಮುಂಬೈ ವೇರ್ ಸ್ಕೇರ್ಡ್ ಟು ಹೆಲ್ಪ್ ರೋಮಾ ಬಿಕಾಸ್ ದೇ ವೇರ್ ಅಫ್ರೇಡ್ ಆಫ್ ಫೇಸಿಂಗ್ ಲೀಗಲ್ ಪ್ರಾಬ್ಲಮ್ಸ್. ಲೀಗಲ್ ಪ್ರಾಬ್ಲಮ್ಸ್ ಅಂದರೆ ಕಾನೂನಿನ ಸಮಸ್ಯೆಗಳು. ಸ್ಕೇರ್ಡ್ ಅಂದರೆ ಭಯ. ಸೊ ಬಾಲೇಶ್ವರ್ ಮಿಶ್ರಾಗೆ ಅನ್ಕೋತಾನೆ ಮುಂಬೈ ಜನ ರೋಮಾಗೆ ಯಾಕೆ ಸಹಾಯ ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ
ಮುಂಬೈ ಜನ ಹೆದರ್ತಾರೆ ಈ ಕಾನೂನು ಸಮಸ್ಯೆ ಬರಬಹುದು ಅಂತ. ದೇ ವರಿಡ್ ಅಬೌಟ್ ಗೆಟ್ಟಿಂಗ್ ಕಾಟ್ ಅಪ್ ಇನ್ ಕೋರ್ಟ್ ಕೇಸಸ್ ಆರ್ ಹ್ಯಾವಿಂಗ್ ಇಶ್ಯೂಸ್ ವಿತ್ ದ ಪೊಲೀಸ್ ಇಫ್ ದೇ ಇನ್ಫರ್ಡ್. ಸೊ ಈ ಒಂದು ಕೇಸಲ್ಲಿ, ಈ ಆಕ್ಸಿಡೆಂಟ್ ಕೇಸಲ್ಲಿ ಅವರು ಏನಾದ್ರು ಸಹಾಯ ಮಾಡಕ್ಕೆ ಹೋದರೆ ಮುಂದೆ ಕೋರ್ಟು, ಪೊಲೀಸು ಸ್ಟೇಷನ್ ಅಂತ ಅಲಿಬೇಕಾಗುತ್ತೆ ಅಂತ ಜನ ಹೆದರ್ತಾ ಇದ್ರು. ದಿಸ್ ಫಿಯರ್ ಮೇಡ್ ದೆಮ್ ಹೆಸಿಟೆಂಟ್ ಟು ಲೆಂಡ್ ಅ ಹ್ಯಾಂಡ್ ಟು ಸಮೋನ್ ಇನ್ ನೀಡ್. ಸೊ ಈ ಭಯ, ಈ ಪೊಲೀಸು, ಈ ಕೋರ್ಟು ಕಚೇರಿಯಲ್ಲಿ ಇರತಕ್ಕಂಥ ಭಯ ಬೇಡ ಅಂತಕ್ಕಂಥ ಭಯದಿಂದ ಯಾರು ಕೂಡ ಸಹಾಯ ಮಾಡೋಕ್ಕೆ ಮುನ್ನೋಗ್ಲಿಲ್ಲ. 14ನೇ ಪ್ರಶ್ನೆ, ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಇಫ್ ಬಲೇಶ್ವರಿ ಹ್ಯಾಡ್ ನಾಟ್ ಬೀನ್ ದೇರ್ ಫಾರ್ ರೆಸ್ಕ್ಯೂವಿಂಗ್ ರೋಮಾ? ಒಂದು ವೇಳೆ ರೋಮಾಗೆ ಸಹಾಯ ಮಾಡೋಕ್ಕೆ ಬಲೇಶ್ವರ ಹೋಗ್ತಾ ಇರಲಿಲ್ಲ ಅಂದರೆ ರೋಮಾಳಿಗೆ ಏನಾಗ್ತಾ ಇತ್ತು ಅಂತ ಪ್ರಶ್ನೆ. ಸೊ ಆನ್ಸರ್, ಇಫ್ ಬಲೇಶ್ವರ ಹ್ಯಾಡಂಟ್ ಬೀನ್ ದೇರ್ ಟು ರೆಸ್ಕ್ಯೂ ರೋಮಾ, her condition would have worsened. ಸೊ ಬಾಲೇಶ್ವರ ಮಿಶ್ರಾ ರೋಮಾಳಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅಂದರೆ ರೋಮಾಳ ಕಂಡೀಷನ್ ಇನ್ನೂ ತುಂಬ ಸೀರಿಯಸ್ ಆಗ್ತಾ ಇತ್ತು. ವಿತ್ ಅ ಸೀರಿಯಸ್ ಹೆಡ್ ಇಂಜುರಿ ಆ್ಯಂಡ್ ಅನ್ಕಾನ್ಸಿಯಸ್ನೆಸ್ ಸಿ ನೀಡೆಡ್ ಇಮಿಡಿಯೇಟ್ ಹೆಲ್ಪ್. ಅವಳ ತಲೆಗೆ ತುಂಬ ಗಾಯ ಆಗಿತ್ತು, ಪ್ರಜ್ಞೆ ಕೂಡ ತಪ್ಪಿದ್ರು, ಹೀಗಾಗಿ ಅವಳಿಗೆ ತಕ್ಷಣದಲ್ಲೇ ಟ್ರೀಟ್ಮೆಂಟ್ ಬೇಕಾಗಿತ್ತು. ವಿತೌಟ್ ಬಲೇಶ್ವರಸ್ ಇಂಟರ್ವೆನ್ಷನ್ ರೋಮಾ ಮೈಟ್ ಹ್ಯಾವ್ ಫೇಸ್ಡ್ more several health complications or even risked her life. ಅಂದರೆ ಬಲೇಶ್ವರ ಮಿಶ್ರಾ ಸಹಾಯಕ್ಕೆ ಬರಲಿಲ್ಲ ಅಂದರೆ ಅವಳ ಪ್ರಾಣಕ್ಕೆ ಅಪಾಯವಿತ್ತು. ಥ್ಯಾಂಕ್ಸ್ಫುಲಿ his timely assistance made a critical difference in her outcome. ಅವನು ಸರಿಯಾದ ಸಮಯಕ್ಕೆ ಹೋಗಿ ಅವಳಿಗೆ ಹೆಲ್ಪ್ ಮಾಡೋ ಸಲುವಾಗಿ ತನ್ನ ಪ್ರಾಣಾಪಾಯದಿಂದ ಅವಳು ಪಾರಾಗ್ತಾಳೆ. ಸೊ ಕೊನೆಯ ಪ್ರಶ್ನೆ, ವಾಟ್ ಡು ಯು ಲರ್ನ್ ಫ್ರಾಮ್ ಬಾಲೇಶ್ವರ್? ಸೊ ಬಾಲೇಶ್ವರ ಮಿಶ್ರಾನಿಂದ ನಾವು ಏನು ಕಲ್ತ್ಕೋತೀವಿ? ಆನ್ಸರ್, ಫ್ರಮ್ ಬಾಲೇಶ್ವರಸ್ ಆ್ಯಕ್ಷನ್ ವಿ ಲರ್ನ್ ದ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ಲೆಸ್ನೆಸ್ ಆ್ಯಂಡ್ ಕಂಪ್ಯಾಷನ್. ಸೊ ಬಾಲೇಶ್ವರ ಮಿಶ್ರನ ಒಂದು ಹೆಲ್ಪ್ ಮಾಡಿದಂಥ ಒಂದು ಅಟಿಟ್ಯೂಡ್ ನೋಡಿದಾಗ ನಮಗೇನು ಗೊತ್ತಾಗುತ್ತೆ ಅಂದರೆ ನಾವು ಅವನಿಂದ ನಿಸ್ವಾರ್ಥತೆಯನ್ನು ಕಲಿಬೇಕು, ಆಮೇಲೆ ಪ್ರೀತಿ, ಇನ್ನೊಬ್ಬರನ್ನು ಕಂಡ್ರೆ ಕರುಣೆಯನ್ನು ಕಲ್ತ್ಕೋಬೇಕು ಅಂತ ನಾವು ತಿಳ್ಕೊತೀವಿ. He didn't hesitate to help Roma despite the potential risk or complications. ಎಷ್ಟೇ ರಿಸ್ಕ್ ಇದ್ರೂ ಕೂಡ, ಎಷ್ಟೇ ಸಂಕೀರ್ಣವಾದ ಸಮಸ್ಯೆಗಳಿದ್ರೂ ಕೂಡ ಅವಳಿಗೆ ಸಹಾಯ ಮಾಡಲು ಆತ ಹೆದರಲಿಲ್ಲ. ಬಾಲೇಶ್ವರಸ್ bravery teaches us that lending a hand to someone in a need can make a significant difference even if it involves personal sacrifice. ಸೊ ಈ ಥರದ ಬಾಲೇಶ್ವರ ಮಿಶ್ರದಿಂದ ನಾವು ಧೈರ್ಯವನ್ನು, ಗುಣವನ್ನು ಕಲ್ತ್ಕೊಳ್ತೀವಿ. ಎಂಥ ಕ್ರಿಟಿಕಲ್ ಪೊಸಿಷನಲ್ಲಿ ಕೂಡ ನಮ್ಮ ವೈಯಕ್ತಿಕವಾದ ಒಂದು ಸಂತೋಷವನ್ನು ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಕೂಡ ನಾವು ಕಲ್ತ್ಕೊತೀವಿ. ಹಿಸ್ ಎಕ್ಸಾಂಪಲ್ ರಿಮೈಂಡ್ಸ್ ಅಸ್ ಟು ಪ್ರಿಯೋರಿಟೈಸ್ ಕೈಂಡ್ನೆಸ್ ಆ್ಯಂಡ್ ಸಿಂಪತಿ ಅಬವ್ ಅವರ್ ಓನ್ ಕನ್ಸರ್ನ್ಸ್. ಸೊ ನಮ್ಮ ವೈಯಕ್ತಿಕ ಆಸೆಗಳು, ನಮ್ಮ ವೈಯಕ್ತಿಕ ಬಯಕೆಗಳಿಗಿಂತ ಮತ್ತೊಬ್ಬರ ಒಂದು ದಯೆ, ಅವರ ಮೇಲೆ ಕರುಣೆ, ಸಿಂಪತಿ ತೋರಿಸತಕ್ಕಂಥ ಒಂದು ಪ್ರಿಯಾರಿಟಿ ನಾವು ಜಾಸ್ತಿ ಕೊಡಬೇಕು ಅನ್ನೋದನ್ನು ಬಾಲೇಶ್ವರ ಮಿಶ್ರನಿಂದ ನಾವು ಕಲ್ತ್ಕೊತೀವಿ. ಇಷ್ಟು SSLC ಎಕ್ಸಾಮಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಉತ್ತರಗಳು. ಇದರ PDF ನೋಟ್ಸ್ನ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. SSLC ಎಕ್ಸಾಮ್ ಪ್ರಿಪ್ರೇಷನ್ಗೆ ಹಲವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಆನ್ಸರ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ರು, ಅವುಗಳಲ್ಲಿ ಕೂಡ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ SSLC ಎಕ್ಸಾಮ್ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.